ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಹೌದಿಲ್ಪ. ಓಕೆ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಒಳಗೆ ನಾವು ಆಲ್ರೆಡಿ ಸಿಲಿಂಡರ್ ನೋಡಿದ್ದೀವಿ ಹೌದಾ. ಟಿ ಎಸ್ ಎ ಆಫ್ ಸಿಲಿಂಡರ್ ನೋಡಿದ್ವಿ, ಸಿ ಎಸ್ ಎ ಆಫ್ ಸಿಲಿಂಡರ್ ನೋಡಿದ್ವಿ ಹೌದಾ. ಸಿಲಿಂಡರ್ ಒಳಗೆ ಮತ್ತೆ ಇನ್ನೊಂದು 2-3 ಟೈಪ್ ಬರ್ತಾವೆ. ಯಾವ ಥರ ಟೈಪ್ಗಳು ಬರ್ತಾವೆ ಅಂತಂದ್ರೆ, ಒಂದು ಪೈಪ್ ಅದ, ಪೈಪ್ ಈಸ್ ಅ ಸಿಲಿಂಡರ್ ಎಸ್ ಆರ್ ನೋ. ಓಕೆ, ಪೈಪನ್ನು ಸಿಲಿಂಡರ್ ಅಂತ ಕನ್ಸಿಡರ್ ಮಾಡಿದ್ರೆ ಪೈಪ್ದ ಅಪ್ಪರ್ ಸರ್ಫೇಸ್ ಹೆಂಗಿರ್ತೈತಪ್ಪ, ಕರೆಕ್ಟ್? ಅಪ್ಪರ್ ಸರ್ಫೇಸ್ ಈ ಥರ ಇರ್ತದ. ಓಕೆ, ಈ ಥರ ಇದ್ದಾಗ ನೀನು ಇದ್ರ ಸಿ ಎಸ್ ಸಿ ಹೆಂಗೆ ಮಾಡ್ತೀಯ, ಟಿ ಎಸ್ ಸಿ ಹೆಂಗೆ ಮಾಡ್ತೀಯ? ಸಿ ಎಸ್ ಸಿ ಏನಾಗ್ತದೆ, ಟಿ ಎಸ್ ಸಿ ಏನಾಗ್ತದೆ? ಹಾಲೋ ಅದಿದು, ಒಳಗಡೆ ಏನಪ್ಪ ಅಂತಂದ್ರೆ ಖಾಲಿ ಜಾಗ ಐತಿ, ಪೈಪ್ ಅದು. ಸಿ ಎಸ್ ಸಿ ಏನಾಗ್ತದೆ, ಟಿ ಎಸ್ ಸಿ ಏನಾಗ್ತದೆ? ಸ್ವಲ್ಪ ವಿಡ್ತ್ ಬರ್ತದೆ ಗೊತ್ತಾ ಇಲ್ಲಿ. ಹಾಂ, ಈ ವಿಡ್ತನ್ನು ಆ್ಯಡ್ ಮಾಡಬೇಕಾಗ್ತದೆ. ಸಿ ಎಸ್ ಎ ಅಂತಂದ್ರೆ ನಾವು ಔಟರ್ ಸಿ ಎಸ್ ಎ ಪ್ಲಸ್ ಇನ್ನರ್ ಸಿ ಎಸ್ ಎ ಎರಡು ಆ್ಯಡ್ ಮಾಡಬೇಕಾಗ್ತದೆ. ಔಟರ್ ಸಿ ಎಸ್ ಎ ಪ್ಲಸ್ ಇನ್ನರ್ ಸಿ ಎಸ್ ಎ. ಔಟರ್ ಸಿ ಎಸ್ ಎ ಅಂತಂದ್ರೆ ರೇಡಿಯಸ್ ಕ್ಯಾಪಿಟಲ್ ಆರ್ ಬರ್ತದೆ. ರೇಡಿಯಸ್ ಏನಾಗ್ತದಪ್ಪ, ಕ್ಯಾಪಿಟಲ್ ಆರ್. ಇನ್ನರ್ ಸಿ ಎಸ್ ಎಗೆ ನಾನು ರೇಡಿಯಸ್ ಸ್ಮಾಲ್ ಆರ್ ಅಂತ ತಗೋತೀನಿ, ಕರೆಕ್ಟ್? ಔಟರ್ ಸಿ ಎಸ್ ಎಗೆ ಫಾರ್ಮುಲಾ ಏನೈತಿ, ಸಿಲಿಂಡ್ರ್. ಔಟರ್ ಸಿ ಎಸ್ ಎ ಸಿಲಿಂಡರ್ ಫಾರ್ಮುಲಾ, ಸಿಲಿಂಡರ್ ಸಿ ಎಸ್ ಎ ಆಫ್ ಸಿಲಿಂಡರ್ 2πr ಎಚ್ ಕ್ಯಾಪಿಟಲ್, ಇದು ಕ್ಯಾಪಿಟಲ್ ಆರ್ ಬರಿತೀನಿ ನಾನು, ಕ್ಯಾಪಿಟಲ್ ಆರ್ ಇಂಟು ಹೆಚ್ ಅಂತ ಬರಿತೀನಿ. 2πr h ಔಟರ್ ಸಿ ಎಸ್ ಎ. ಇನ್ನರ್ ಸಿ ಎಸ್ ಎ ಇದು ಔಟರ್ ಸಿ ಎಸ್ ಎ, ಇದು ಇನ್ನರ್ ಸಿ ಎಸ್ ಎ. 2π ಸ್ಮಾಲ್ ಲೆಟರ್ ಆರ್ ಹೆಚ್. ಇವೆರಡು ಕೂಡಿಸ್ಬೇಕು ನಾವು. ಇವೆರಡು ಆ್ಯಡ್ ಮಾಡಿದ್ರೆ ನಮಗೇನು ಸಿಗ್ತದೆ, ಟೋಟಲ್ ಸಿ ಎಸ್ ಸಿ ಸಿಗ್ತದೆ. ಟೋಟಲ್ ಸಿ ಎಸ್ ಸಿ ಸಿಗ್ತದೆ. ಟೋಟಲ್ ಸಿ ಎಸ್ ಎ, ಟೋಟಲ್ ಸಿ ಎಸ್ ಇಸ್ ಈಕ್ವಲ್ ಟು 2πr h ಪ್ಲಸ್ 2πr h ಅಂತ ಸಿಗ್ತದೆ. ಇದರೊಳಗೆ ಏನು ಕಾಮನ್ ಅದ, 2πh ಇನ್ ಬ್ರಾಕೆಟ್ ಆರ್ ಪ್ಲಸ್ ಆರ್. ಏನಿದು ಟೋಟಲ್ ಸಿ ಎಸ್ ಸಿ ಆಫ್ ಎ ಪೈಪ್, ಆಫ್ ಎ ರಿಂಗ್. ರಿಂಗ್ ಹಿಂಗೆ ಇರ್ತದೆ, ರಿಂಗ್ ಹಿಂಗೆ ಇರ್ತದೆ, ಪೈಪ್ ಹಿಂಗೆ ಇರ್ತದೆ ಹೌದಾ. ಯಾವುದೋ ಒಂದು ರಿಂಗ್ ಕೊಟ್ಟಿದ್ದಾರೆ ಈ ಥರ. ರಿಂಗ್, ಕೈಯೊಳಗೆ ಹಾಕೋ ರಿಂಗ್. ಅಷ್ಟು ದೊಡ್ಡದು ರಿಂಗಿಲ್ಲ, ನನಗೆ ಎನ್ಲಾರ್ಜ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಎನ್ಲಾರ್ಜ್ ಮಾಡಿ ತೋರಿಸಿದ್ದೀನಿ, ಅಂಡರ್ಸ್ಟುಡ್. ಇದ್ರದ್ದು ನಾವೇನು ಮಾಡಬೇಕು, ಸಿ ಎಸ್ ಎ ಫೈಂಡ್ ಮಾಡಬೇಕು, ಟಿ ಎಸ್ ಎ ಫೈಂಡ್ ಮಾಡಬೇಕು. ಫಾರ್ಮುಲಾ ಈ ಥರ ಯೂಸ್ ಆಗ್ತದೆ, ಅರ್ಥ ಆಯ್ತಾ? ಇನ್ನೇನು ಬರ್ತದೆ, ವಾಲ್ಯೂಮ್ ಬರ್ತದೆ. ವಾಲ್ಯೂಮ್ಗೆ ಏನು ಫಾರ್ಮುಲಾ ಬರ್ತಾವೆ ಅದನ್ನು ನೋಡ್ಕೊತ ಹೋಗೋಣ ಅಂತ ನಾವು. ವಾಲ್ಯೂಮ್ ಆಫ್ ಎ ಸಿಲಿಂಡರ್, ಆಮೇಲೆ ವಾಲ್ಯೂಮ್ ಆಫ್ ಎ ಪೈಪ್, ವಾಲ್ಯೂಮ್ ಆಫ್ ಎ ರಿಂಗ್, ಅದನ್ನೇನು ಬರ್ತವೆ ಫಾರ್ಮುಲಾಗಳು ನೋಡ್ಕೊತ ಹೋಗೋಣ ಅಂತ. ಬೇಸಿಕ್ ಈ ಚಾಪ್ಟರ್ ಫಸ್ಟಿಗೆ ಬರೋದು ಯಾವುದು, ಕ್ಯೂಬಾಯ್ಡ್ ಹೌದಿಲ್ಪ. ಫಸ್ಟ್ ಕ್ಯೂಬಾಯ್ಡ್ ಬರ್ತದೆ, ಅದು ಕ್ಯೂಬಾಯ್ಡ್ ನೋಡೋಣ ಅಂತ, ಆಮೇಲೆ ಕ್ಯೂಬ್ ನೋಡೋಣ ಅಂತ, ಆಮೇಲೆ ಮುಂದೆ ಒಂದು ನೋಡ್ಕೊತ ಹೋಗೋಣ ಅಂತ. ಫಸ್ಟ್ ಬರೋದು ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಯಾವ ಥರ ಇರ್ತದೆ ರೀ, 3 ಡೈಮೆನ್ಷನಲ್ ಫಿಗರ್ ಆಫ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ನ 3D ಒಳಗೆ ನಾನು ಏನಾದರೂ ಕನ್ವರ್ಟ್ ಮಾಡಿದೆ ಅಂತಂದ್ರೆ ನನಗೇನು ಸಿಗ್ತದಪ್ಪ, ಕ್ಯೂಬಾಯ್ಡ್ ಸಿಗ್ತದೆ. ಇದು ರೆಕ್ಟ್ಯಾಂಗಲ್ಲ, ಇದನ್ನು 3D ಒಳಗೆ ಕನ್ವರ್ಟ್ ಮಾಡ್ತೀನಿ ನಾನು. 3D ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇನ್ನೊಂದು ರೆಕ್ಟ್ಯಾಂಗಲ್ ತೆಗಿತೀನಿ ಇಲ್ಲಿಗ, ಈ ಥರ ಇನ್ನೊಂದು ರೆಕ್ಟ್ಯಾಂಗಲ್ ತೊಗೊಂಡು ಏನು ಮಾಡಿದೆ, ಇದು ಎರಡು ಕೂಡಿಸ್ಬಿಡ್ತೀನಿ. ಇವು ಎರಡು ಮೇಲಿನ ಎರಡು, ಕೆಳಗಿನ ಎರಡು ಸೈಡ್ಸ್ಗಳನ್ನು ಕೂಡಿಸಿದೆ ಅಂತಂದ್ರೆ ನಮಗೇನು ಬರ್ತಾ ಆನ್ಸರ್, ಕ್ಯೂಬಾಯ್ಡ್ ಬಂದುಬಿಡ್ತದೆ. ಕ್ಯೂಬಾಯ್ಡಿಗೆ ಲೆಂಗ್ತ್ ಅಂತ ಕರಿತೀವಿ ಇದಕ್ಕೆ ನಾವು, ಹೌದಾ. ನೆಕ್ಸ್ಟ್ ಇದಕ್ಕಂತೀವಿ ಬ್ರೆಡ್ತ್ ಅಂತ ಕರಿತೀವಿ. ವಿಡ್ತ್ ಇರ್ತಲ್ಲ ದಪ್ಪ, ಬ್ರೆಡ್ತ್ ಅಂತ ಕರಿತೀವಿ. ದಿಸ್ ಈಸ್ ಲೆಂಗ್ತ್, ದಿಸ್ ಈಸ್ ಬ್ರೆಡ್ತ್, ಆ್ಯಂಡ್ ವಾಟ್ ಈಸ್ ದಿಸ್, ಹೈಟ್. ಲೆಂಗ್ತ್, ಬ್ರೆಡ್ತ್, ಹೈಟ್. ಈಗ ಸರ್ಫೇಸ್ ಏರಿಯಾ ಬೇಕು ನನಗೆ. ಏನು ಬೇಕಪ್ಪ, ಸರ್ಫೇಸ್ ಏರಿಯಾ ಬೇಕು. ಸರ್ಫೇಸ್ ಏರಿಯಾ, ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ದು ಸರ್ಫೇಸ್ ಏರಿಯಾ ನಾನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಟೋಟಲ್ ಹೌ ಮೆನಿ ಸರ್ಫೇಸಸ್, 1 2 3 4 5 6, ಟೋಟಲ್ 6 ಸರ್ಫೇಸಸ್. 6 ಸರ್ಫೇಸಸ್ ಅದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು, ಏರಿಯಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು ಒಂದೇ ಸರ್ಫೇಸ್ ಕನ್ಸಿಡರ್ ಮಾಡೋಣ. ಈಗ ಇದೊಂದೇ ಸರ್ಫೇಸ್ ಕನ್ಸಿಡರ್ ಮಾಡೋದು, ಇದು ಒಂದೇ ಅದಂತ ತಿಳ್ಕೊ. ಇದೊಂದೇ ಅದ, ಮತ್ತೇನೂ ಇಲ್ಲ, ಇದೊಂದೇ ಸರ್ಫೇಸ್ ಅದ. ಅಂದರೆ ಯಾವ ಶೇಪ್ ಒಳಗದ ಇದು, ರೆಕ್ಟ್ಯಾಂಗಲ್. ಫಾರ್ಮುಲಾ ಏನು,
ಲೆಂತ್ ಇಂಟು ಬ್ರೆಡ್ತ್, ಹೌದಾ? ಲೆಂತ್ ಇಂಟು ಬ್ರೆಡ್ತ್. ನಾನೇನು ಮಾಡ್ತೀನಿ ಈಗ, ಇದನ್ನು ಲೆಂತ್ ಅಂತ ತೊಗೊತೀನಿ, 1 ಅಲ್ಲದು ಲೆಂತ್ ಅಂತ ತಿಳ್ಕೊ. ಇದನ್ನು ಬ್ರೆಡ್ತ್ ಅಂತ ತೊಗೊತೀನಿ, ಓಕೆ? ಇಲ್ಲಾಂದ್ರೆ ಇದನ್ನು ಹೈಟ್ ತೊಗೊಂಬಿಡೋಣ ಮತ್ತೆ. ಹಾಂ, ಇದನ್ನು ಹೈಟ್ ಅಂತ ತೊಗೊತೀನಿ. ಈ ಸೈಡ್ದೇನು ಬರಿತೀನಪ್ಪ, ಇಲ್ಲಿ ಬ್ರೆಡ್ತ್ ಅಂತ ಬರಿತೀನಿ. ಇದು ಬ್ರೆಡ್ತ್, ಅಂಡರ್ಸ್ಟೂಡ್? ಲೆಂತ್, ಹೈಟ್, ಬ್ರೆಡ್ತ್. ಇದೇನಾಗ್ತದೆ ಹಂಗಿದ್ರೆ ಇದನ್ನು ಹೈಟ್ ಆಗ್ತದೆ. ಹಾಂ, ಇದನ್ನು ಹೈಟ್ ಆಗ್ತದೆ, ಓಕೆ? ಇದೇನಾಗ್ತದೆ, ಇದು ಲೆಂತ್ ಆಗ್ತದೆ, ಲೆಂತ್. ಇದು ಹೈಟ್ ಆಗ್ತದೆ, ಓಕೆ? ಓಕೆ, ಫಸ್ಟ್ ನಂಬರ್ 1 ಬರ್ತೀನಿ, ನಂಬರ್ 1 ಅಂತ ಬರ್ಕೋತೀನಿ ಇದಕ್ಕೆ. ನಂಬರ್ 1, ನೆಕ್ಸ್ಟ್ ನಂಬರ್ 2, ನೆಕ್ಸ್ಟ್ ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಅಂತ ತೊಗೊತೀನಿ. 4 ತೊಗೊಂಡೆ. ಫಸ್ಟ್ ನಂಬರ್ 1 ಇಲ್ಲೈತೆ, ನಂಬರ್ 1 ಇಲ್ಲೈತೆ. ಇದ್ರದ್ದು ಏರಿಯಾ ಹೇಳಪ್ಪ ನನಗೆ. ಹಾಂ, ಲೆಂತ್ ಇಂಟು ಹೈಟ್. ಹೈಟ್ ಅದಿಲ್ಲಿ ಬ್ರೆಡ್ತ್ ಐತೆ, ಎಚ್ ಬರ್ತೀನಿ ಅಂತ ಹೇಳ್ತೀನಿ. ಹಿಂಗೆ ಯಾಕೆ ಮಾಡ್ತೇನೆ ನೀನು ಒಯ್ದ ಕಡೆ? ಹಾಂ, ಲೆಂತ್ ಇಂಟು ಹೈಟ್ ಅದ. ಇದನ್ನು ಹೈಟ್ ತೊಗೊಂಬತ್ತು ಹೇಳಿದ್ದೀನಿಲ್ಲ, ಬ್ರೆಡ್ತ್ ಇದನ್ನು ತೊಗೊಂಬತ್ತು ಹೇಳಿದ್ದೀನಿ. ಓಕೆ, ಲೆಂತ್ ಇಂಟು ಹೈಟ್ ಬರಲೇ, ಒಂದೇದು ಲೆಂತ್ ಇಂಟು ಹೈಟ್ ಅಂತ ಬರೀತೀನಿ, ಓಕೆ? ಎಲ್ಲೆಲ್ಲಿ ಇಟ್ಟಿದ್ದಾರಪ್ಪ ಅವರು, ಯೂಸ್ ಮಾಡ್ತಾರೆ ಕರೆಕ್ಟಾಗಿ ಒಂದು ಜಾಗದಾಗ ಇಟ್ಟಂಗಿಲ್ಲ. ಓಕೆ, ಫಸ್ಟ್ ಒನ್, ನಂಬರ್ 1, ಏರಿಯಾ ಆಫ್ ನಂಬರ್ 1 ಈಸ್ ಲೆಂತ್ ಇಂಟು ಹೈಟ್. ಓಕೆ, ಸೆಕೆಂಡ್ ನೋಡೋಣ. ಅಲ್ಲೈತಪ್ಪ ಸೆಕೆಂಡು. ಇದು ಸೆಕೆಂಡ್ ಅದು ನೋಡಿದ್ದು. ಸೆಕೆಂಡ್ ಏನಪ್ಪ ಇದ್ರದ್ದು ಏರಿಯಾ? ಎಲ್ ಇಂಟು ಹೆಚ್. ಓಕೆ, ಸೆಕೆಂಡ್ದು ಏರಿಯಾ ಎಲ್ ಇಂಟು ಹೆಚ್ ಅಂತ. ಥರ್ಡ್ ಏರಿಯಾ ನೋಡೋಣ. ಥರ್ಡ್ ಏರಿಯಾ, ಓಕೆ, ಥರ್ಡ್ ಏರಿಯಾದು ಈ ಪಾರ್ಟ್ ಏನಂತ ಹೇಳಿದೆ ನಿನಗೆ? ಈ ಪಾರ್ಟು ಬ್ರೆಡ್ತ್ ಅಂತ ಹೇಳಿದೆ, ಈ ಪಾರ್ಟು ಬಿ ಇಂಟು ಹೆಚ್. ಓಕೆ, 3b ಇಂಟು ಹೆಚ್. ಫೋರ್ತ್ ಒನ್ ನೋಡೋಣ. ಫೋರ್ತ್ ಒನ್ ಎಲ್ಲೈತಪ್ಪ? ಇದು ಫೋರ್ತ್ ಒನ್ ಐತಿ. ಇದೇನು ಬರಲಿ? ಬಿ ಇಂಟು ಹೆಚ್, ಬಿ ಇಂಟು ಹೆಚ್. ನಂಬರ್ 5 ಇದೈತೆ ನೋಡು. ಹಾಂ, ಇದೇನಾಗ್ತದೆ? ಎಲ್ ಇಂಟು ಹೈಟಾ? ಎಲ್ ಇಂಟು ಹೈಟ್. ಇದು ಹೈಟ್. ಹಾಂ, ಎಲ್ ಇಂಟು ಬ್ರೆಡ್ತ್, ಎಲ್ ಇಂಟು ಬ್ರೆಡ್, ಎಲ್ ಇಂಟು ಬಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಈ ಸೈಡ್. ಸಿಕ್ಸ್ತ್ ಒನ್ ಇದೇನಪ್ಪ? ಎಲ್ ಇಂಟು ಬಿ, ಸೇಮ್ ಎಲ್ ಇಂಟು ಬಿ. ಈಗ ಇವೆಲ್ಲ ಕೂಡ್ಸೋಣ. ಯಾಕೆ ಟೋಟಲ್ ಸರ್ಫೇಸ್ ಇರಬೇಕು ನನಗೀಗ, ಟೋಟಲ್ ಬೇಕು. ಐ ವಾಂಟ್ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ನನಗೆ ಬೇಕಂದರೆ ಇವೆಲ್ಲ ಆ್ಯಡ್ ಮಾಡಬೇಕು. ದೇರ್ ಫೋರ್ TSA ಆಫ್ ಕ್ಯೂಬಾಯ್ಡ್ ಅಂತ ಬರಿತೀನಿ ನಾನು. TSA ಆಫ್ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ಲೆಂತ್ ಹೈಟ್ ಪ್ಲಸ್ ಲೆಂತ್ ಹೈಟ್ ಎರಡದವ 2LH ಪ್ಲಸ್ 2BH ಪ್ಲಸ್ 2LB. ಓಕೆ, ಇಲ್ಲೇನು ಕಾಮನ್ ತೆಗೆಯಪ್ಪ? 2 ಇನ್ ಬ್ರಾಕೆಟ್. ಫಸ್ಟ್ ನಾನು LB ಬರಿತೀನಿ. ಹಾಂ, LB ಪ್ಲಸ್ BH ಬರಿತೀನಿ, BH ಪ್ಲಸ್ HL ಬರಿತೀನಿ. LH ಅದಲ್ಲ, HL ಬರಿತೀನಿ. LH ಬರೋಂಗಿಲ್ಲ, HL ಬರಿತೀನಿ. ಯಾಕೆ? ಓದಕ್ಕೆ ಈಸಿ ಆಗ್ತದೆ. LB BH HL, LB BH HL ತಿಳಿತು? ಓಕೆ, LB ಪ್ಲಸ್ BH ಪ್ಲಸ್ HL 2 ಇನ್ ಬ್ರಾಕೆಟ್ ಅಂತ. ವಾಟ್ ಇಸ್ ದಿಸ್? TSA ಆಫ್ ಕ್ಯೂಬಾಯ್ಡ್ ಬರ್ಕೋಯ್ತಂದು. TSA ಆಫ್ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ಅಂತ ಬರೆದು ಆ ಫಾರ್ಮುಲಾ ಬರೀ. ನೆಕ್ಸ್ಟ್ ಏನು ಮಾಡೋಣ ಈಗ? ಇದ್ರದ್ದೇ CSA ಅನ್ನು ನೋಡ್ಕೊಂಡು ತಗೋಣ ಅಂತ ಏನಾಗುತ್ತೆ ನೋಡೋಣ. ಓಕೆ, TSA ಆಫ್ ಕ್ಯೂಬಾಯ್ಡ್ ನೋಡಿದ್ವಿ. ನಾವು ಇನ್ನೊಂದು ಏನಪ್ಪ ಅಂದ್ರೆ ಈಗ ಟೋಟಲ್ ಆಗಿ ಒಂದು ಇದನ್ನೊಂದು ಕ್ಯೂಬಾಯ್ಡ್ ಅದ, ಹೌದಾ ಇಲ್ಲ? ಇದು ಕ್ಯೂಬಾಯ್ಡ್ ಅದ, ಆದರೆ ಹಾಂ ಅಪ್ಪರ್ ಸೈಡ್ ಓಪನ್ ಅದ. ಅಪ್ಪರ್ ಸೈಡ್ ಓಪನ್ ಅಂತಂದ್ರೆ ಏನು ಮೈನಸ್ ಮಾಡ್ಬೇಕು? ನಾನು ಇದನ್ನು TSA ಕಂಡು ಹಿಡ್ಬೇಕು. ಇದಕ್ಕೆ ನಾನು
ಇದ್ರದ್ದು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ನಾನು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು, ಏನೇನು ಆ್ಯಡ್ ಮಾಡಬೇಕು, ಏನು ಮೈನಸ್ ಮಾಡ್ಬೇಕು ಇದ್ರೊಳಗೆ. ಯಾವ ಮ್ಯಾಲಿಂದ ಏರಿಯಾ ಮೈನಸ್ ಮಾಡಬೇಕು. ಮ್ಯಾಲಿಂದ ಏರಿಯಾ ಏನಿದು? ಅದೇ ರೆಕ್ಟ್ಯಾಂಗಲ್. ಎಲ್ ಇಂಟು ಏನು ಮಾಡಬೇಕು? ಎಲ್ ಇಂಟು ಹೆಚ್. ಹಾಂ, ನಾನು ಇದನ್ನು ಹೈಟ್ ಅಂತ ತೊಗೊಂಡೆ ತಿಳ್ಕೊ. ಇದನ್ನು ಹೈಟ್ ತೊಗೊಂಡೆ ಅಂತಂದ್ರೆ ಅವಾಗ ಏನಾಗ್ತದೆ? ಇದು ಏನಾಗ್ಬಿಡ್ತು ಅಂತಂದ್ರೆ ಬಿ ಆಗ್ತದೆ, ಬ್ರೆಡ್ತ್ ಆಗ್ತದೆ. ಇದು ನಾನು ಇದನ್ನು ಬ್ರೆಡ್ತ್ ತೊಗೊಂಡೆ ಅಂತಂದ್ರೆ ಇದು ಬ್ರೆಡ್ತ್ ತೊಗೋಬೇಕಾಗ್ತದೆ. ನೀನು ಯಾವ್ದು ತೊಗೊಂಡಿರ್ತಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನೀಗ ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಇದು ನಮ್ಮ ಕ್ಲಾಸ್ ರೂಮ್ ಅಂತ ತಿಳ್ಕೊಂಡ್ಬಿಡ್ತೀನಿ. ಹಿಂಗೆ ನಮ್ಮ ಛತ್, ಕ್ಲಾಸ್ ರೂಮ್ ಛತ್ ಇದು, ಒಳಗೆ ಕುಂತೀವಿ ನಾವು ಈಗ. ಹಾಂ, ನಮ್ಮ ಛತ್ ಐತಿ. ಕೆಳಗಡೆ ಏನಪ್ಪ ಅಂತಂದ್ರೆ ಫ್ಲೋರ್ ಇಲ್ಲ, ಖಾಲಿ ಅದ ಅಂತ ತಿಳ್ಕೊಂಬಿಡು, ಖೋಕ್ಲಾ. ಅವಾಗ ಏನಾಗ್ತದೆ ಹೇಳ? ಈಗ ಇದ್ರದ್ದು ಲೆಂಗ್ತ್, ಇದು ಲೆಂಗ್ತ್ ಆಯಿತು, ಇದು ಬ್ರೆಡ್ತ್ ಆಗ್ತದೆ. ಇದು ನಮ್ಮ ಕ್ಲಾಸ್ ರೂಮ್ದು ಏನಿದು? ಹೈಟ್ ಐತೆ. ಇದು ಲೆಂಗ್ತ್, ಆಮೇಲೆ ಬ್ರೆಡ್ತ್ ಮೈನಸ್ ಮಾಡ್ಬೇಕಾ ಒಂದು. ಯಾಕೆ? ಡೌನ್ ರೂಫ್ ಏನೈತಿ? ಇದು ರೂಫ್ ಅಂತಾರೆ, ಏನಂತಾರೆ? ಫ್ಲೋರ್ ಅಂತಾರೆ. ಫ್ಲೋರ್, ಓಕೆ. ರೂಫ್ ಅಂದ ಮೇಲ್ಗಡೆ, ಓಕೆ. ಫ್ಲೋರ್ ಏನೈತಿ? ಖಾಲಿ ಅದ. ಖಾಲಿ ಅಂತ ನಾನು ಅದನ್ನು ಮೈನಸ್ ಮಾಡಲಿ. ಏನು ಮೈನಸ್ ಮಾಡ್ತೀನಿ ನೋಡಪ್ಪ ನಾನೀಗ. ಈಗ TSA ಆಫ್ ರೂಮ್ ಅಂತ ಬರಿತೀನಿ, ಹೌದಾ? TSA ಆಫ್ ರೂಮ್. ಇದೇನು ಫಾರ್ಮುಲಾ ಇಲ್ಲ, ನಾವು ಸುಮ್ಮ ಹಂಗೆ ಫಾರ್ಮುಲಾ ಇಲ್ಲ ಇದು, ನಾವು ಸುಮ್ಮ ಹಂಗೆ ವಿಚಾರ ಮಾಡತ್ತೀವಿ. TSA ಆಫ್ ರೂಮ್ ಬ್ರಾಕೆಟ್ ಒಳಗೆ ವಿದೌಟ್ ಫ್ಲೋರ್, ಹೌದಿಲ್ಪ? ವಿದೌಟ್ ಫ್ಲೋರ್. ಫ್ಲೋರ್ ಇಲ್ಲ ರೂಮಿಗೇನಿಲ್ಲ, ಫ್ಲೋರ್ ಇಲ್ಲ, ರೂಫ್ ಐತೆ. ಇದು ರೂಫ್ ಐತೆ. ರೂಫ್ ಅಂತಂದ್ರೆ ಟಾಪ್, ಛತ್ ಅದ. ಛತ್ ಅದ, ಆದ್ರೆ ಏನಿಲ್ಲಪ್ಪ? ಫ್ಲೋರ್ ಇಲ್ಲ. ಫ್ಲೋರ್ ಇಲ್ಲ ಅಂದ್ರೆ ನಾನು ಏನು ಮಾಡಬೇಕು? ದಿಸ್ ಇಸ್ ಈಕ್ವಲ್ ಟು ಬರಿತೀನಿ 2LB ಪ್ಲಸ್ 2BH ಪ್ಲಸ್ 2HL ಅಂತ ಬರಿತೀನಿ. ಮೈನಸ್ ಏನು ಮಾಡಬೇಕಪ್ಪ? ಮೈನಸ್ L ಇಂಟು B ಮೈನಸ್ ಮಾಡಬೇಕು. ತಿಳಿತಾ? L ಇಂಟು B ಯಾಕೆ ಮೈನಸ್ ಮಾಡಬೇಕು? ಇದು ಲೆಂಗ್ತ್, ಇದು ಬ್ರೆಡ್ತ್, ಇದು ಇಲ್ಲ ಡೌನ್, ಫ್ಲೋರ್ ಇಲ್ಲ. ಫ್ಲೋರ್ ಇಲ್ಲ ಅಂತಂದ್ರೆ ಮೈನಸ್ ಮಾಡಬೇಕು. ಓಕೆ, ಅಂದ್ರೆ ನಾನೇನು ಬರಿಬೋದು ಈಗ? 2 ಇನ್ ಬ್ರಾಕೆಟ್ BH ಪ್ಲಸ್ HL ಪ್ಲಸ್ LB. ಅದು ಕರೆಕ್ಟಾ? ನೋಡು, 2LB ಒಳಗೆ ಒಂದು LB ತೆಗ್ದೀನಿ, ಅದಕ್ಕೆ ಒಂದು LB ಉಳಿತು. ನೆಕ್ಸ್ಟ್ 2 ಕಾಮನ್ ತೆಗೆದು BH ಪ್ಲಸ್ HL ಅಂತ ಮಾಡಿ. ಇನ್ನೊಂದು ತಗೋತೀನಿ ನಾನು, ಏನಪ್ಪ ಅಂತಂದ್ರೆ ಒಂದು ಮಟೀರಿಯಲ್ ಅದ ನನ್ನ ಹತ್ರ, ಒಂದು ಆಟಿಕೆ ಸಾಮಾನಂತೀಯ ಏನಂತ ನೋಡೋದಕ್ಕೆ ಜಸ್ಟ್ ಒಂದು ಮಟೀರಿಯಲ್ ತಗೊಳ್ಳೋಣಂತ. ಇದು ಅಪ್ಪರ್ ಪಾರ್ಟು ಇಲ್ಲ, ಅದರದ್ದು ಅಪ್ಪರ್ ಪಾರ್ಟು ಇಲ್ಲ, ಲೋವರ್ ಪಾರ್ಟು ಇಲ್ಲ. ಜಸ್ಟ್ ಏನಪ್ಪ 4 ಸೈಡ್ಗಳದಾವೆ, 4 ಸೈಡ್ಗಳದಾವೆ, ಹೌದಾ? ಹೌದು, ಸಾರಿ, 4 ಪ್ಲೇನ್ಸ್ ಅದಾವೆ. ಎಕ್ಸಾಂಪಲ್ ಹೇಳ್ಬೇಕಂತದ್ದು ಏನು ಅದ ನೋಡಿ, ಮಟೀರಿಯಲ್ ಇಲ್ಲ ಎಲ್ಲಿದೆ? ಅಂಥದ್ದು ಮಟೀರಿಯಲ್ ಇಲ್ಲ, ಆದರೂ ಅದ ಒಂದು ತಿಳ್ಕೊಂಬಿಟ್ಟಿದ್ದೀನಿ. ಕಟ್ ಮಾಡಿ ಅಂತ ತಿಳ್ಕೊಂಬಿಟ್ಟಿದ್ದು, ಈಗ ಇದು ಕಟ್ ಮಾಡಿ ತೆಗೆದೀನಿ. ಹಾಂ, ನೋಡಿ ಈಗ ಅವಾಗ ಏನು ಮಾಡ್ಬೇಕು? ಇದ್ರದ್ದು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸರ್ಫೇಸ್ ಏರಿಯಾ ಅವಾಗ ಏನಾಗ್ತದಪ್ಪ? ಮೈನಸ್ ಇನ್ನೊಂದು LB ಬರಬೇಕಾಗ್ತದೆ ಅವಾಗ, ಹೌದಲ್ಲ? ಹಾಂ, TSA ಆಫ್ ರೂಮ್ ವಿತೌಟ್ ಫ್ಲೋರ್ ಆ್ಯಂಡ್ ರೂಫ್. ವಿತೌಟ್ ಫ್ಲೋರ್ ಆ್ಯಂಡ್ ರೂಫ್ ಅಂದಾಗ ಏನಾಗ್ತದೆ ಅಂತಂದ್ರೆ ಈಗ ಈ ಥರ ಸಿಗ್ತೈತೆ ನೋಡಿ. ವಿತೌಟ್ ಫ್ಲೋರ್ ಆ್ಯಂಡ್ ರೂಫ್ ಹಿಂಗೆ ಹಿಡಿದ್ಬಿಡೋಣ ಇಂತಕ್ಕೆ. ವಿತೌಟ್ ಫ್ಲೋರ್ ಆ್ಯಂಡ್ ರೂಫ್. Then we have to find out what? CSA of this one. CSA or surface area of that material ಅಂತ ನಾವು ಹೇಳ್ಬೋದು. ಸರ್ಫೇಸ್ ಏರಿಯಾ ಆಫ್ ದಟ್ ಮಟೀರಿಯಲ್. ಅವಾಗೇನು ಸಿಗ್ತದೆ ಹೇಳಪ್ಪ? ದಿಸ್ ಇಸ್ ಈಕ್ವಲ್ ಟು ಏನು ಬರಲಿ? 2 ಇನ್ ಬ್ರಾಕೆಟ್ ಇದು LB ಪ್ಲಸ್ 2BH ಪ್ಲಸ್ 2HL ಅಂತ ಬರ್ತದೆ. ಮೈನಸ್ 2LB ಮಾಡಲಿ, ಮೈನಸ್ 2LB ಮಾಡಿಬಿಡ್ತೀನಿ. ಯಾಕೆ? ಅಪ್ಪರ್ ವ್ಯಾಲ್ಯೂನೂ ಇಲ್ಲ, ಲೋವರ್ ವ್ಯಾಲ್ಯೂಸೂ ಇಲ್ಲ. ಈಗ ಪ್ಲಸ್ 2LB ಮೈನಸ್ 2LB ಕ್ಯಾನ್ಸಲ್ ಆಗ್ತದೆ. ಏನು ಸಿಗ್ತದೆ ಬರೀ ನಿಮ್ಗೆ? 2 ಇನ್ ಬ್ರಾಕೆಟ್ BH ಪ್ಲಸ್ HL ಸಿಗ್ತದೆ. BH ಪ್ಲಸ್ HL. ವಾಟ್ ಈಸ್ ದಿಸ್? CSA ಅಂತ ಹೇಳೋಕ್ಕಾಗಂಗಿಲ್ಲ. ಕರ್ಡ್ ಸರ್ಫೇಸ್ ಏರಿಯಾ. ಯಾಕೆ? ಇದನ್ನು ಕರ್ವ್ ಎಲ್ಲ ಐತೆ, ಇದ್ರೊಳಗೆ ಕರ್ವ್ ಎಲ್ಲ ಐತೆ. ಹಾಂ, ಪ್ಲೇನ್ ಅದಾವೆ ಎಲ್ಲ ಒಟ್ಟು. ಹಾಗಾಗಿ ಕರ್ಡ್ CSA ಅಂತ ಹೇಳಕ್ಕೆ ಬರೋಂಗಿಲ್ಲ. ಜಸ್ಟ್ ಸರ್ಫೇಸ್ ಏರಿಯಾ ಆಫ್ ರೂಮ್ ವಿತೌಟ್ ಫ್ಲೋರ್ ಆ್ಯಂಡ್ ರೂಫ್. ಅಂಡರ್ಸ್ಟುಡ್? ಸುಮ್ಮನೆ ಇದನ್ನೊಂದು 2 ಫಾರ್ಮುಲಾ ಬರ್ಕೊಂಬಿಡು. ಓಕೆ, ಕ್ಲಾಸ್ ರೂಮ್ ಐತಪ್ಪ. ಕ್ಲಾಸ್ ರೂಮ್ ಒಳಗಡೆ ಎಷ್ಟು ಆಟಮ್ಸ್ ಇದಾವೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅದೇನಾಗ್ತದೆ? ವಾಲ್ಯೂಮ್ ಆಫ್ ದಿಸ್ ಕ್ಲಾಸ್ ರೂಮ್ ಅಂತ ನಾವು ಹೇಳ್ತೀವಿ. ಅಂಡರ್ಸ್ಟುಡ್? ಒಂದು ಗ್ಲಾಸ್ ಅದ, ಗ್ಲಾಸ್ ಒಳಗಡೆ ವಾಟರ್ ಐತಿ. ಎಷ್ಟು ವಾಟರ್ ಪಾರ್ಟಿಕಲ್ಸ್ ಅದ್ರೊಳಗೆ ಅದಾವೆ? ಗ್ಲಾಸ್ ಒಳಗಡೆ ಎಷ್ಟು ವಾಟರ್ ಪಾರ್ಟಿಕಲ್ಸ್ ಅದಾವೆ ಅದನ್ನು ಫೈಂಡ್ ಔಟ್ ಮಾಡಬೇಕು.
ಒಂದು ಮಾರ್ಕರ್ ಪೆನ್ ಇದೆ. ಈ ಮಾರ್ಕರ್ ಪೆನ್ದು ಹೈಟ್ ಗೊತ್ತದ ನಮಗೆ, ಇದ್ರದ್ದು ರೇಡಿಯಸ್ ಗೊತ್ತದ. ಹೈಟ್ ಇಷ್ಟೇ ತಗೊಳ್ಳೋಣ ಅಂತ, ರೇಡಿಯಸ್ ಇಷ್ಟು ತಗೊಳ್ಳೋಣ ಅಂತ. ಇದ್ರೊಳಗೆ ಎಷ್ಟು ಇಂಕ್ ಅದ ರಫ್ಲಿ, ನಾಟ್ 100% ಪರ್ಫೆಕ್ಟಾಗಿ, ಅರ್ಥ ಆಯ್ತಾ? ರಫ್ಲಿ ಎಷ್ಟು ಇಂಕ್ ಅದ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಹೌದಾ? ಅದಕ್ಕೆಂತೂ ಎಷ್ಟು ಇಂಕ್ ಅದ, ಎಷ್ಟು ಕ್ವಾಂಟಿಟಿ ಅದ, ಕ್ವಾಂಟಿಟಿ ಫೈಂಡ್ ಔಟ್ ಮಾಡೋದೇನು ವಾಲ್ಯೂಮ್. ಕ್ವಾಂಟಿಟಿ ಅದರೊಳಗೆ ಎಷ್ಟು ಕ್ವಾಂಟಿಟಿ ಇಂಕ್ ಅದಾವ ಅಥವಾ ಮಟೀರಿಯಲ್ ಅದಾವ, ಸಬ್ಸ್ಟೆನ್ಸ್ ಅದಾವ, ಆಟಮ್ಸ್ ಅದಾವ, ಮಿಲ್ಕ್, ಕರ್ಡ್, ಇವೆಲ್ಲ ಫೈಂಡ್ ಔಟ್ ಮಾಡೋಕೆ ಎಷ್ಟು ಕ್ವಾಂಟಿಟಿ ಅದ. ಕ್ವಾಂಟಿಟಿ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ವಾಲ್ಯೂಮ್ ಅಂತ, ನಾಟ್ ವ್ಯಾಲ್ಯೂಮ್. ವ್ಯಾಲ್ಯೂಮ್ ಅಂದರೆ ನಿಮ್ಮ ಮನಿದು ಟಿ ವಿ ಸೌಂಡ್ ಇಡ್ತೀಯಲ್ಲ ಅದಕ್ಕೆ ವ್ಯಾಲ್ಯೂಮ್ ಅಂತ ಕರಿತೀವಿ. VAL ವ್ಯಾಲ್ಯೂಮ್ ಆಗ್ತದೆ. ಇದು ವಾಲ್ಯೂಮ್, ವಾ ಅಂತೆಲ್ಲ ಗೊತ್ತಾ? ವಾಲ್ಯೂಮ್, ಅಂಡರ್ಸ್ಟುಡ್? ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಲುಕ್ ಹಿಯರ್, ಫಸ್ಟ್ ಐ ವಿಲ್ ಟೇಕ್ ವಾಟ್? ಒನ್ ರೆಕ್ಟ್ಯಾಂಗಲ್. ವಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಏನಾಗ್ತದಪ್ಪ? ವಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್, ವಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಇರಂಗಿಲ್ಲ. ವಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಮೀನಿಂಗ್ ಏನಪ್ಪ ಅಂತಂದ್ರೆ, ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ 3 ಡೈಮೆನ್ಷನ್ ಬೇಕಾಗ್ತದೆ, ಹೌದಲ್ವಾ? 3 ವ್ಯಾಲ್ಯೂಸ್ಗಳು ಬೇಕಾಗ್ತವೆ. ಒಂದು ಲೆಂಗ್ತ್, ಒಂದು ಬ್ರೆಡ್ತ್, ಒಂದು ಹೈಟ್ ಬೇಕಾಗ್ತದೆ. ಬಟ್ ರೆಕ್ಟ್ಯಾಂಗಲ್ಗೆ ಹೈಟ್ ಅದನ್ರಿ 0 ಹೈಟ್. 0 ಹೈಟ್ ಅಂತ ಹೇಳೋಕ್ಕಾಗ್ತದನ? 0 ಹೈಟ್ ಅಂತ ಹೇಳೋಕ್ಕಾಗ್ತದೆ? 0 ಹೈಟ್ ಇರೋದು ಏನಾಗ್ತದೆ? ಫಿಗರ್ ಅಲ್ಲಲ್ರಿ. ಈಗ ಎಕ್ಸಾಂಪಲ್, ಈಗ ಇದೊಂದು ಪೇಪರ್ ಅದ. ಯಾವ ಶೇಪ್ ಒಳಗದ ಇದು ಪೇಪರ್? ರೆಕ್ಟ್ಯಾಂಗಲ್ ಶೇಪ್ ಒಳಗದ. ಇದಕ್ಕೊಂದು ಲೆಂಗ್ತ್ ಅದ, ಇದಕ್ಕೊಂದು ಬ್ರೆಡ್ತ್ ಅದ, ಹೌದಾ? ಹೈಟ್ ಅಂತ ತಿಳ್ಕೊಂಬಿಡಲ್ಲ, ಅಂದರೆ ಲೆಂಗ್ತ್ ಅದ, ಹೈಟ್ ಅದ ಅಂತ ತಿಳ್ಕೊಂಬಿಡು. ಇದಕ್ಕೇನಾದರೂ ವಿಡ್ತ್ ಕಾಣತ್ತದ ನಿನಗೆ? ದಪ್ಪ ನೆಗ್ಲಿಜಿಬಲ್ ಅಂತ ಹೇಳೋಕ್ಕಾಗ್ತದ? ಹೌದಾ? ನೆಗ್ಲೆಕ್ಟ್ ಮಾಡ್ಬೋದು. ಇಲ್ರಿ ನೆಗ್ಲೆಕ್ಟ್ ಆದ್ರಿ ವಿಡ್ತ್ ಅದ. ಇದಕ್ಕೆ ವಿಡ್ತ್ ಇಲ್ಲದ ಕೈ ಹಿಡಿಯೋಕ್ಕಾಗ್ತದನ? ವಿಡ್ತ್ ಆದ್ರಿ ಸರ ನೆಗ್ಲಿಜಿಬಲ್ ಅದ. ಬಟ್ ಅದನ್ನು ನೆಗ್ಲೆಕ್ಟ್ ನಾವು ಮಾಡೋಂಗಿಲ್ಲ. ಎಷ್ಟು ತೊಗೊಳಿದನ? 0.0001 ಮೀಟ್ರ್ ಅಂತ ತೊಳೆ. 0.0001 ಮೀಟ್ರ್ ಅಂದ್ರೆ 1 ಮಿಲಿಮೀಟ್ರ್ ತೊಗೊಂಬಿಡೋಣ. 1 ಮಿಲಿಮೀಟ್ರ್ ತೊಗೊಳ್ಳಿ. ಇದಕ್ಕೆ 1 ಮಿಲಿಮೀಟ್ರ್ ಇರ್ಬೋದಲ್ಲ? ತೆಗೆದು ನೋಡ್ಬೇಕಾ? ಹಿಂಗೆ ಮೆಜರ್ಮೆಂಟ್ ಮಾಡಿ ನೋಡು. ಒಮ್ಮೆ 1 ಮಿಲಿಮೀಟ್ರ್ ಆದಿಲ್ಲ ಚೆಕ್ ಮಾಡ್ಕೊ. 1 ಮಿಲಿಮೀಟ್ರ್ ಆಗ್ತದೆ ಇದು. 1 ಮಿಲಿಮೀಟ್ರ್ ತೊಗೊತೀನಿ. ಫಾರ್ ಎಕ್ಸಾಂಪಲ್, ಲೆಂಗ್ತನ್ನು ನಾನು 1 ಮೀಟರ್ ತೊಗೊತೀನಿ. ಲೆಂಗ್ತನ್ನು 1 ಮೀಟರ್. ನೆಕ್ಸ್ಟ್ ಹೈಟನ್ನು ಏನು ತೊಗೊತೀನಿ ಅಂತಂದ್ರೆ, ಹೈಟನ್ನು 10 ಮಿಲಿಮೀಟರ್ ತೊಗೊತೀನಿ. ಹೈಟ್ ಏನಪ್ಪ? 10 ಮಿಲಿಮೀಟರ್. ಬ್ರೆಡ್ತ್ ಅಂತ ತೊಗೊತೀನಿ. ಬ್ರೆಡ್ತ್ 1 ಮಿಲಿಮೀಟರ್ ತೊಗೊತೀನಿ. ಬ್ರೆಡ್ತ್ ಅಂತ ತೊಗೊತೀನಿ 1 ಮಿಲಿಮೀಟರ್. ಇದ್ರದ್ದು ಥಿಕ್ನೆಸ್ 1 ಮಿಲಿಮೀಟರ್. ಅದು ಎಷ್ಟು ದಪ್ಪದ, ಇದ್ರೊಳಗೆ ಎಷ್ಟು ಆಟಮ್ಸ್ಗಳದಾವ ಫೈಂಡ್ ಔಟ್ ಮಾಡ್ಬೇಕು ನಾನು. ಎಷ್ಟು ಆಟಮ್ಸ್ಗಳದಾವ? ಎಕ್ಸಾಂಪಲ್ ರಫ್ಲಿ ಹೇಳ್ತೀನಿ, ಎಷ್ಟು ಆಟಮ್ಸ್ ಅಂತ ಹೇಳೋಕ್ಕಾಗಂಗಿಲ್ಲ, ಮತ್ತು ಕೆಮಿಸ್ಟ್ರಿ ಹೋಗ್ಬೇಕಾಗ್ತದೆ ನಾವು ವಾಪಸ್. ಎಷ್ಟು ಆಟಮ್ಸ್ಗಳಂತ ಸುಮ್ಮನೆ ರಫ್ಲಿ ಹೇಳ್ಬೇಕಂತಂದ್ರೆ ಇಷ್ಟು KG ಆಟಮ್ಸ್, KG ಆಟಮ್ಸ್ಗಳಂತ ಹೇಳಕ್ಕೆ ಬರೋಂಗಿಲ್ಲ, ಆದರೂ ಹೇಳಮ್ಮ ಸುಮ್ಮನೆ ಇಷ್ಟು ಮೀಟ್ರ್ ಕ್ಯೂಬ್ ಆಟಮ್ಸ್ ಅಂತ ಹೇಳಿ ಸುಮ್ಮನೆ ರಫ್ಲಿ ಹೇಳತ್ತೀನಿ ನಾನು. ಓಕೆ, ಲೆಂಗ್ತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಮಾಡಿದೆ ಅಂತ ತಿಳ್ಕೊ. ನಿನ್ಗೇನು ಸಿಗ್ತಾವಾಗ? ಲೆಂಗ್ತ್ 1 ಮೀಟರ್ ಇಂಟು ಹೈಟ್ ಎಷ್ಟಪ್ಪ? 10 ಮಿಲಿಮೀಟರ್ ಅದ. ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡು 10⁻³ ಎಸ್ ಸರ್ನು? 10⁻³ ಮೀಟರ್ is nothing but 1 millimeter. 1 millimeter is equal to 10⁻³ meter. Next into height ಎಷ್ಟದಪ್ಪ? ಬ್ರೆಡ್ತ್ 1 ಬರಬೇಕಾಗಿತ್ತು. ಹೈಟ್ 10 ಇಂಟು 10⁻³ ಮೀಟರ್ ಅಂತ ಬಂತು. ಅಂಡರ್ಸ್ಟುಡ್? ಲುಕ್ ಹಿಯರ್, 1 into 1 1, 1 into 10 10, 10 into 10⁻³ -3 ಮೀಟರ್ ಕ್ಯೂಬ್ ಅಂತ ನಾನು ಬರಿತೀನಿ. ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಅಂದರೆ ಮೀಟರ್ ಕ್ಯೂಬ್. ಅಂಡರ್ಸ್ಟುಡ್? 1 into 1 1, 1 into 10 10, ಇಂಟು 10⁻³ -6, 10⁻⁶ ಮೀಟರ್ ಕ್ಯೂಬ್. ವಾಟ್ ಇಸ್ ದಿಸ್? ವಾಲ್ಯೂಮ್. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಅಂಡರ್ಸ್ಟುಡ್? 10 into 10⁻⁶. ನಾನೇನು ಮಾಡ್ತೀನಿ? ಹಿಂಗೆ ಒಂದ್ರ ಮ್ಯಾಗ ಒಂದು ಹಿಂಗೆ ಪೇಪರ್ ಬಂಡಲ್ಗಳನ್ನ ಇಟ್ಕೊಂಡು ಹೋಗ್ತೀನಿ. ಪೇಪರ್ ಬಂಡಲ್ಗಳನ್ನ ಇಟ್ಕೊಂಡು ಹೋಗ್ತಾ ಎಕ್ಸಾಂಪಲ್ ಈಗ ಏನಾಗ್ತದೆ ಅಂತಂದ್ರೆ ಒಂದು ಬುಕ್ ಆಗ್ಬಿಡ್ತದೆ ರೀ. ನಮ್ಮೊಂದು ಬುಕ್ ಆಗ್ತದೆ. ಯಾವ ಬುಕ್ ಆಗ್ತದೆ? ಈ ಬುಕ್ ಆಗ್ತದೆ, ಹೌದಿಲ್ಲಪ್ಪ? ಶ್ರೀ ಶಿವ ಬುಕ್ ಆಗ್ತದೆ ಮಾಲಕ. ಓಕೆ,
ಈ ಬುಕ್ ಆದಾಗ ನಮಗೇನು ಸಿಗ್ತದೆ ಬುಕ್ ಅದು ಲೆಂತ್ ಸಿಗ್ತದೆ, ಬ್ರೆಡ್ತ್ ಸಿಗ್ತದೆ, ಹೈಟ್ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೈಟ್ ಆಫ್ ದ ಬುಕ್ ಅಂತ ತಗೊಂಬಿಟ್ಟು ಲೆಂತ್ ಬ್ರೆಡ್ತ್ ಹೈಟ್ ನೀ ಹೆಂಗೆ ತೊತೆ ತಗೋ ಇದಕ್ಕೆ ಬ್ರೆಡ್ತ್ ತಗೋ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಲೆಂತ್ ಬ್ರೆಡ್ತ್ ಹೈಟ್ ಇಲ್ಲ ಹಿಂಗೆ ಹಿಡ್ದಾಗ ಏನಾಗ್ತದೆ ಇದು ಲೆಂತ್ ಆಗ್ತದೆ, ಇದು ಹೈಟ್ ಆಗ್ತದೆ, ಇದು ಬ್ರೆಡ್ತ್ ಆಗ್ತದೆ. ಹಿಂಗೆ ಹಿಡ್ದಾಗ ಏನಾಗ್ತದೆ ಇದು ಹೈಟ್ ಆಗ್ತದೆ, ಹಾಂ ಇದು ಏನಾಗ್ತದೆ ಬ್ರೆಡ್ತ್ ಆಗ್ತದೆ, ಇದು ಲೆಂತ್ ಆಗಿಬಿಡ್ತದೆ. ಅಂಡರ್ಸ್ಟುಡ್? ಓಕೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಮಾಡಿದಾಗ ನನಗೇನು ಸಿಗ್ತಪ್ಪ ವಾಲ್ಯೂಮ್ ಆಫ್ ಬುಕ್ ಆರ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಯಾವ ಶೇಪ್ ಒಳಗದ ಅದು ಕ್ಯೂಬಾಯ್ಡ್. ದೇರ್ ಫೋರ್ ಫಾರ್ಮುಲಾ ಏನಿದು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಬರೀ ಮೇಡಮ್ ದಿಸ್ ಇಸ್ ದ ಫಾರ್ಮುಲಾ. ನೆಕ್ಸ್ಟ್ ಕಮ್ಸ್ ಕ್ಯೂಬ್. ನೆಕ್ಸ್ಟ್ ಬರೋದು ಯಾವುದಪ್ಪ ಕ್ಯೂಬ್. ವಾಟ್ ಈಸ್ ಅ ಕ್ಯೂಬ್? What is a? Breadth and height are It is a 3D dimension of square. length, breadth, Huh? length, breadth and height are equal according. Okay. It is a correct. It is a geometrical figure. It is a geometrical figure with how many edges? 12. With 12 edges. 1 2 3 4 5 6 7 8 9 10 11 12 ಟೋಟಲ್ 12 edges ಅದಾವ್ರಿ. ಫೇಸಸ್ ಎಷ್ಟು ಫೇಸ್ ಅದಾವ ಇದಕ್ಕೆ? 1 2 3 4 5 6 ಟೋಟಲ್ 6 ಫೇಸಸ್ ಅದಾವ. 6 faces and 12 edges. It is a geometrical figure with 6 faces and 12 edges where edges are equal and faces are having same area. If the faces are having same area and edges are equal, then the figure is called as cube. ಇದಕ್ಕೆ ಅಂತೇನೋ ಕ್ಯೂಬ್ ಅಂತ ಕರೀತೀವಿ. ಕ್ಯೂಬ್ ಒಳಗೆ ಮತ್ತು ಬೇರೆ ಬೇರೆ ಟೈಪ್ಸ್ಗಳು ಅದಾವೆ ನೋಡ್ಕೊಂಡು ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡೋಣ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಅಂತ ನೋಡೋಣ ಅಂತ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್. ಓಕೆ ಲೆಟ್ ಅಸ್ ಕನ್ಸಿಡರ್ ದ ಸೈಡ್ ವಿಲ್ ಬಿ ಎ ಅಂತ ತೊಗೊಳ್ಳೋಣ. ಎ ಮೀಟರು ಏನೇನು ತೊಗೊಂಬಿಡಿ. ಎ ಹೈಟ್, ಎ ಬ್ರೆಡ್ತ್ ವಿಡ್ತ್ ಆ್ಯಂಡ್ ಎ ಲೆಂತ್ ಅಂತ ತೊಗೊಂಡು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅದೇನಾಗ್ತದೆ ವಾಲ್ಯೂಮ್ ಆಗ್ತದೆ. ನಮ್ಗೆ ವಾಲ್ಯೂಮ್ ಬೇಡ, ಏನು ಬೇಕಾಗಿತ್ತು ನಮಗೆ? ಹಾಂ ಟೋಟಲ್ ಸರ್ಫೇಸ್ ಏರಿಯಾ ಬೇಕಾಗೈತೆ. ಒಂದು ಸರ್ಫೇಸ್ ಏರಿಯಾ ನೋಡೋಣ. ಇದು ಒಂದ್ರದ್ದೇ ಏರಿಯಾ ಕಂಡಿಡೋಣ. ಒಂದೇ ಸರ್ಫೇಸ್ ಇಂದ ಇದು ಏರಿಯಾ ಎಷ್ಟು ಹೇಳಪ್ಪ ಏನಾಗ್ತದೆ? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟದ? ಎಲ್ ಇಂಟು ಬಿ ಆಯ್ತಾ. ಲೆಂತ್ ಎ ಅದ, ಬ್ರೆಡ್ತ್ ಎಷ್ಟದ? ಎ ಇಂಟು ಎ ಸ್ಕ್ವಯರ್. ಏನಿದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಒನ್ ಫೇಸ್. ಟಿ ಎಸ್ ಆಫ್ ಒನ್ ಫೇಸ್. ಬರೀ ಒನ್ ಫೇಸ್ ಇದೆ ಇದು. ನನಗೆ ಎಷ್ಟು ಫೇಸ್ ಅದ ಇಂಥವು? ನನಗಲ್ಲ, ಕ್ಯೂಬಿಕ್. ಹಾಂ ಎಷ್ಟು? 6 ಫೇಸ್ ಅದಾವೆ. 6 ಫೇಸ್ ಅದಾವೆ. ಟಿ ಎಸ್ ಸಿ ಆಫ್ 6 ಫೇಸ್. ಒನ್ ಫೇಸಿಗೆ ಎಷ್ಟು ಬಂದಿದೆ ಆನ್ಸರ್? ಎ ಸ್ಕ್ವೇರ್. 6 ಫೇಸಿಗೆ ಹಾಂ ದೇರ್ ಫೋರ್ ಟಿ ಎಸ್ ಎ ಆಫ್ ಕ್ಯೂಬ್ ಈಕ್ವಲ್ ಟು 6 ಎ ಸ್ಕ್ವೇರ್. ದಿಸ್ ಈಸ್ ದಿ ಫಾರ್ಮುಲಾ. ಇದು ಫಾರ್ಮುಲಾ. ಅದೊಂದು ಬರ್ಕೋದೊಂದು ಫಾರ್ಮುಲಾ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದರದ್ದು ರೂಫ್ನೂ ಇಲ್ಲ, ಫ್ಲೋರ್ನೂ ಇಲ್ಲ. ಇದಕ್ಕೆ ರೂಫ್ ಇಲ್ಲ, ಫ್ಲೋರ್ ಇಲ್ಲ. ರೂಫ್ ಇಲ್ಲ, ಫ್ಲೋರ್ ಇಲ್ಲ ಅಂತ ಅವಾಗ ಏನು ಸಿಗ್ತದೆ ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಸಿಗ್ತದೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಓನ್ಲಿ 4 ಫೇಸಸ್ ಮೀನ್ಸ್ 4 ಎ ಸ್ಕ್ವೇರ್. ಓಕೆ 4 ಎ ಸ್ಕ್ವೇರ್. ಸಿ ಎಸ್ ಸಿ ಆಫ್ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್. ಇದೊಂದು ಫಾರ್ಮುಲಾ. ದಿಸ್ ಇಸ್ ಈಕ್ವಲ್ ಟು ವಾಟ್? 4 ಎ ಸ್ಕ್ವೇರ್. This is the formula for lateral surface area. Next ಬರೋದೇನಪ್ಪ? ವಾಲ್ಯೂಮ್. ವಾಲ್ಯೂಮ್ ಆಫ್ ಕ್ಯೂಬ್. ವಾಲ್ಯೂಮ್ ಆಫ್ ಕ್ಯೂಬ್. ವಾಲ್ಯೂಮ್ ಆಫ್ ಕ್ಯೂಬ್. ವಾಲ್ಯೂಮಿಗೆ ಫಾರ್ಮುಲಾ ಏನಪ್ಪ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಕ್ಯೂಬಿಂದ ಲೆಂತ್ ಎಷ್ಟು? ಬ್ರೆಡ್ತ್ ಹೈಟ್. ಓಕೆ ಬ್ರೆಡ್ತ್ ಇದು ಹೈಟ್. ಓಕೆ
A into A into A. A into A into A. A cube. What is A cube? Volume of cube. Volume of cube. ಅದೊಂದು ಫಾರ್ಮುಲಾ ಬರಬೇಕು. ವಾಲ್ಯೂಮ್ ಆಫ್ ಕ್ಯೂಬ್. ಓಕೆ, ಇದ್ರ ಬೇಸಿಕ್ ಮ್ಯಾಗ ನಾವೇನು ಮಾಡೋಣ ಈಗ ಒಂದಿಷ್ಟು ಫಾರ್ಮುಲಾಗಳು ಆದವು. ಇನ್ನೊಂದೇನು ಕೊಟ್ಟಿದ್ದಾರೆ, ವೇಟ್ ಮಾಡಿ ಒಂದು ಸೆಕೆಂಡ್. ಟೋಟಲ್ ಸರ್ಫೇಸ್ ಏರಿಯಾ ಮುಗೀತಾ? ಓಕೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಮುಗೀತಾ? ಡಯಾಗೋನಲ್ ಆಫ್ ಎ ಕ್ಯೂಬಾಯ್ಡ್ ಒಂದು ಫಾರ್ಮುಲಾ ಇದು ಬರ್ಕೋರಿ. ಇದೊಂದು ಡಯಾಗೋನಲ್ ಆಫ್ ಎ ಕ್ಯೂಬಾಯ್ಡ್. ಡಯಾಗೋನಲ್ ಆಫ್ ಎ ಕ್ಯೂಬಾಯ್ಡ್ ಇದೊಂದು ಫಾರ್ಮುಲಾ. ಡಯಾಗೋನಲ್ ಆಫ್ ಎ ಕ್ಯೂಬಾಯ್ಡ್ is equal to diagonal of a cuboid. Cuboid diagonal ಅಂತರಿ is equal to under root of h square plus l square plus b square. h square plus l square plus b square. It is the formula for diagonal of a cuboid. Diagonal of a cuboid. ನೆಕ್ಸ್ಟ್ ಏನು ಮಾಡೋಣ, ಈಗ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಕೊತ ಹೋಗೋಣ. ಎಕ್ಸಾಂಪಲ್ ನಂಬರ್ 1, write on the question. Everyone, question number 1, the length comma breadth and height of a cuboid. Length, breadth and height of a cuboid are 8 meter, 6 meter and 4 meter respectively. Full point. Find its total surface area. Find its TSA, comma diagonal and area of 4 walls and area of 4 walls. Solve it. ಸಾಲ್ವ್ ಮಾಡು. ವಾಟ್ ಆರ್ ದ ಗಿವನ್ ಥಿಂಗ್ಸ್? ಏನು ಗಿವನ್ ಥಿಂಗ್ಸ್ ಕೊಟ್ಟಿದ್ದಾರೆ ಹೇಳು? ಓಕೆ, ಕ್ಯೂಬಾಯ್ಡ್ ಐತ್ರಾ? ಸಿನ್ಸ್ ಇಟ್ ಇಸ್ ಅ ಕ್ಯೂಬಾಯ್ಡ್, ವಾಟ್ ಈಸ್ ದ ಲೆಂತ್ ಹಿಯರ್? 8 meter. Breadth? 6 meter. Height? 4 meter. Okay, what we need to find out? TSA. Next, diagonal. Next, Area of 4. area. Okay, area of 4 walls. 4 walls. Area of 4 walls. First of all, we need to find out TSA of cuboid. TSA of cuboid is equal to, what is the formula? 2 bracket LB plus 2 in bracket LB plus BS plus HL. This is equal to 2 in bracket. What is length? 8 meter. What is breadth? 6 meter. What is breadth? 6 meter. What is height? 4 meter. 4 into 8. This is equal to 2 in bracket 8 6 za 40. 6 4 za 24. 4 8 za 50 80 104 104 into 2 208 208 meter square, because it is area.
ಏರಿಯಾ ಮೀಟರ್ ಸ್ಕ್ವೇರ್ ಒಳಗೆ ಇರಬೇಕು. ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್ ಒಳಗೆ ಇಡು, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡು, ವಿ ಹ್ಯಾವ್ ಟು ಫೈಂಡ್ ಔಟ್ ಡಯಾಗೋನಲ್ ಆಫ್ ಎ ಕ್ಯೂಬಾಯ್ಡ್. ಫಾರ್ಮುಲಾ Root h square plus h square plus b square. h square plus l square plus b square. This is equal to under root of h square 4 square plus 6a square 8 square plus 6 square. This is equal to 4 square is 16 plus 8 square is 6 square is. This is equal to under root of 70 116 root 116 ವ್ಯಾಲ್ಯೂ. ಓಕೆ, ರೂಟ್ 116 ಅಲ್ಲ, 116 ಹಿಂಗೆ ಬರ್ಕೋಬೇಕು ನೀನು. ಕರೆಕ್ಟಾ? ಫಸ್ಟ್ ನಂಬರ್ 1 ಅದ, 1 1 1 ಪ್ಲಸ್ 1 2 1 ಮೈನಸ್ 1 0. ಇದು ಮೈನಸ್ ಮಾಡ್ಕೋ, 2 ಪ್ಲಸ್ ಮಾಡ್ಕೋಬೇಕು. 1 1 1 ಅಂತ. ನೆಕ್ಸ್ಟ್ 16 ಅದ, 16 ತಗೋ. 16 ತಗೊಂಡಾಗ ನೀನೇನು ಮಾಡ್ತೀಯಪ್ಪ, ಇಲ್ಲಿ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ ಏನು. ಇದು 2 ಮುಂದೆ 0 ಇಟ್ಟರೆ ಏನಾಗ್ತದೆ, 20 ಆಗ್ತದೆ. 16ಕ್ಕಿಂತ ಕಮ್ಮಿ ಆಯ್ತಲ್ಲ, 16ಕ್ಕಿಂತ ಕಮ್ಮಿ ಆಯ್ತು ಅಂತಂದ್ರೆ ನೀನೇನು ಮಾಡ್ಬೇಕು, ಇಲ್ಲಿ ಒಂದು 0 ತೊಗೋಬೇಕು. ಒಂದು 0 ತೊಗೊಂಡು ಇಲ್ಲಿ ಡಬಲ್ 0 ತೊಗೋಬೇಕು, ಇಲ್ಲಿ 0 ತೊಗೋಬೇಕು. ಗೊತ್ತಾಯ್ತಾ? ಆಮೇಲೆ ಒಂದು ಪಾಯಿಂಟ್ ತೊಗೋಬೇಕು. ತಿಳಿಯಿತು? ಆಮೇಲೆ ಇಲ್ಲಿ 206 5 4 ಇಲ್ಲಿ ಏನು ನಂಬರ್ ಇಡ್ತೀರಾ ಆ ನಂಬರ್ಲೇ ಮಲ್ಟಿಪ್ಲೈ ಮಾಡ್ಬೇಕು. ನಾನು 7 ತೊಗೋತೀನಿ, 7ಲೇ ಮಲ್ಟಿಪ್ಲೈ ಮಾಡ್ತೀನಿ. ಏನು ಬರ್ತಾ ಆನ್ಸರ? 7 7 14 9 4 4 7 2 14 ಇಷ್ಟು ಬಂತು. ಆಮೇಲೆ 7 ಇಲ್ಲಿ ಇಡಬೇಕು, ಯಾಕೆ 7ಲೇ ಮಲ್ಟಿಪ್ಲೈ ಮಾಡಿ ಇಲ್ಲಿ, ಯಾಕೆ 7 ಎಷ್ಟು ಬಂತಪ್ಪ ಆನ್ಸರ್? ಇಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಬರ್ತಾ ಆನ್ಸರ್. ನನಗೆ ಅಷ್ಟೇನು ಬೇಕಿಲ್ಲ, 10.7 ಬೇಕಾ? 10.7 ಆನ್ಸರ್ ಎಷ್ಟು ಬಂತಪ್ಪ ಇದು? 10.7 ಮೀಟರ್. ವಾಟ್ ಇಸ್ ದಿಸ್? 10.7 meter. It is the diagonal of a cuboid. Next what we have to do? We have to find out area of 4 walls. Area of 4 walls ಅಂತ ಹೇಳಿದಾರೆ ಅವರು. 4 walls ಯಾವ ತಗೋಬೇಕ್ರಿ? ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತದೆ, ಹೌದಿಲ್ಲ? ಓಕೆ, ಅದು ಕ್ಯೂಬಾಯ್ಡ್ ಇದೆ. 4 ವಾಲ್ ಅಂದ್ರೆ ಏನು? ವಾಲ್ ಇವೆಲ್ಲ ಇದಕ್ಕೆ ವಾಲ್ ಅಂತೇನೆ, ಇದು ಮ್ಯಾಗಿನಕ್ಕೆ ಇದಕ್ಕೆ ವಾಲ್ ಅಂತೇನೆ ಇಲ್ಲ ಅಂತಂದ್ರೆ ನಾನೇನು ತೊಗೋಬೇಕು? ಇದು ತೊಗೋಬೇಕು. ಹೈಟ್ ಇದನ್ನು ತೊಗೋಬೇಕು. ಏನು? ಲೆಂತ್. ಹೈಟ್ ಆಮೇಲೆ ಬ್ರೆಡ್ತ್. ಹೈಟು ಬ್ರೆಡ್ತ್. ನೆಕ್ಸ್ಟ್ ಈ ಕಡೆ ಸೈಡು ಹೈಟು ಬ್ರೆಡ್ತ್, ಆ ಸೈಡು ಲೆಂತ್ ಹೈಟ್, ಹೌದಿಲ್ಲ? ಫ್ರಂಟ್ ಸೈಡು ಲೆಂತ್ ಆ್ಯಂಡ್ ಹೈಟ್. ಏನು ತಗೊಳ್ಳಿ? ಲೆಂತ್ ಆ್ಯಂಡ್ ಹೈಟ್ ಪ್ಲಸ್ ನೆಕ್ಸ್ಟ್ ಇದು ಫ್ರಂಟ್ ಸೈಡ್ ಐತಪ್ಪ, ಬಾಜು ಸೈಡ್ ಬ್ರೆಡ್ತ್ ಆ್ಯಂಡ್ ಹೈಟ್. ಬ್ರೆಡ್ತ್ ಆ್ಯಂಡ್ ಹೈಟ್. ನೆಕ್ಸ್ಟ್ ಈ ಬಾಜು ಸೈಡು ಬ್ರೆಡ್ತ್ ಆ್ಯಂಡ್ ಹೈಟ್. ನೆಕ್ಸ್ಟ್ ಆ ಹಿಂದ್ ಸೈಡ್ ಏನು ಬರ್ತೀನಪ್ಪ? ಲೆಂತ್ ಆ್ಯಂಡ್ ಹೈಟ್. ಓಕೆ, ಎಷ್ಟು ಲೆಂತ್ ಅದಪ್ಪ? 2 ಅದ. 2 ಲೆಂತ್ ಆ್ಯಂಡ್ ಹೈಟ್ ಅದ. 2 ಇನ್ ಬ್ರಾಕೆಟ್ LH ಪ್ಲಸ್ BH. 2 ಇನ್ ಬ್ರಾಕೆಟ್ LH ಪ್ಲಸ್ BH. 2 ಇನ್ ಬ್ರಾಕೆಟ್ LH ಪ್ಲಸ್ BH ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್ ವಾಟ್ ಈಸ್ ಲೆಂತ್? 6 8 ಅದಮ್ಮ, 8 ಅಂತ ಹೇಳಬೇಕು. 8 ಇಂಟು ಹೈಟ್ ಎಷ್ಟದ? 4 ಪ್ಲಸ್ ಬ್ರೆಡ್ತ್ ಹೈಟ್. ದಿಸ್ ಈಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್ 8 4 6 4 ದಿಸ್ ಈಸ್ ಈಕ್ವಲ್ ಟು 2 ಇಂಟು 56 112 ಮೀಟರ್ ಸ್ಕ್ವೇರ್. 112 ಮೀಟರ್ ಸ್ಕ್ವೇರ್. ಓಕೆ, ಬರ್ಕೊಡ್ರಿ. ಆ ಪೈಪ್ ಕೊಡಮ್ಮಲ್ಲಿ ಇದು.